ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಸೊ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತಿನ ಕ್ಲಾಸ್ ಏನಿದೆಪ್ಪ ಅಂತಂದರೆ ಹೆಡ್ ಮಸಾಜ್ ಕ್ಲಾಸ್ ಇರುತ್ತೆ ಸ್ಟೂಡೆಂಟ್ಸಿಗೆ. ಸೊ ನಿನ್ನೆ ಮತ್ತು ಮೊನ್ನೆ ನಾನು 2 ದಿನದ್ದು ಏರ್ ಸ್ಪಾದು ಕಂಪ್ಲೀಟ್ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಇನ್ನೂ ಯಾರಾದರೂ ವಿಡಿಯೋನ ನೋಡಿಲ್ಲ ಅಂದರೆ ಹೋಗಿ ನೋಡ್ಕೊಂಡು ಬನ್ನಿ. ಐಬ್ರೋಸ್ದು ವಿಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ. ಹೇರ್ ಸ್ಪಾನ ಡಿಫ್ರೆಂಟ್ ಟೈಪ್ಸ್ ಆಫ್ ಹೇರ್ ಸ್ಪಾ ಯಾವ ರೀತಿ ಮಾಡೋದು ಅದ್ರ ಬಗ್ಗೆ ಡೀಟೇಲ್ ಪ್ರಾಡಕ್ಟ್ ನಾಲೆಡ್ಜ್ ಕಂಪ್ಲೀಟಾಗಿ ಹಾಕಿದ್ದೀನಿ. ಇನ್ನು ಯಾರಾದರೂ ನೋಡಿಲ್ಲ ಅಂದರೆ ಅದನ್ನು ನೋಡ್ಕೊಂಡು ಬನ್ನಿ, ನಿಮಗೆ ಡೀಟೇಲ್ಸ್ ಸಿಗುತ್ತೆ ಕ್ಲಾಸ್ದು. ಆ್ಯಂಡ್ ನೆಕ್ಸ್ಟ್ ಯಾರಾದರೂ ಇದೇ ಫಸ್ಟ್ ನಮ್ಮ ಚಾನಲ್ನ ನೋಡ್ತಾ ಇದ್ದಾರೆ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಆಲ್ ವೀಡಿಯೋಸ್ ನಿಮಗೆ ಫಸ್ಟೇ ನೋಟಿಫಿಕೇಷನ್ ಬರುತ್ತೆ. ಸೊ ಇವತ್ತಿನ ಕ್ಲಾಸಲ್ಲಿ ನಾನು ಹೆಡ್ ಮಸಾಜ್ ಹೇಳ್ಕೊಡ್ತೀನಿ ಅಲ್ವಾ. ಸೊ ಅದರಲ್ಲಿ ನಿಮಗೆ ಏರ್ ಫಾಲ್ ಕಂಟ್ರೋಲ್ ಮಾಡುವಂಥ ಹೇರ್ ಪ್ಯಾಕ್ಗಳೆಲ್ಲ ಬರುತ್ತೆ, ಅದ್ರ ಬಗ್ಗೆ ಡೀಟೇಲ್ ಹೇಳ್ಕೊಡ್ತೀನಿ. ಮತ್ತು ಯಾವ ಥರ ಆಯಿಲ್ ಯೂಸ್ ಮಾಡಬೇಕು, ಎಷ್ಟು ಕ್ವಾಂಟಿಟಿನಲ್ಲಿ ಆಯಿಲ್ನ ಯೂಸ್ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಸೊ ಬನ್ನಿ, ತಡ ಮಾಡ್ದಿರ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಆದಷ್ಟು ಜನಕ್ಕೆ ವೀಡಿಯೋಸ್ನ ಶೇರ್ ಮಾಡಿ, ಯಾಕೆಂದರೆ ನಮ್ಮ ಚಾನಲ್ನಲ್ಲಿ ಬ್ಯೂಟಿ ರಿಲೇಟೆಡ್ ವೀಡಿಯೋಸ್ ಆ್ಯಂಡ್ ಬ್ಯೂಟಿ ಪಾರ್ಲರ್ ಕೋರ್ಸ್ ಆ್ಯಂಡ್ ನೆಕ್ಸ್ಟ್ ಮೇಕಪ್ ಕೋರ್ಸ್, ನೇಲ್ ಆರ್ಟ್ ಕೋರ್ಸ್, ಈ ಥರ ತುಂಬ ಕೆಲವೊಂದಷ್ಟು ಕೋರ್ಸ್ಗಳನ್ನ ಸ್ವಲ್ಪ ಕೀಪಿಂಗ್ಸ್ಗಳ ತೆಗೆದು ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ. ಆಲ್ಮೋಸ್ಟ್ ಇದರಲ್ಲೂ ಕೂಡ ತುಂಬ ದೂರದಲ್ಲಿರೋರು ಇದರಲ್ಲಿ ನೋಡಿ ಕೂಡ ನೀವು ಕಲಿಬಹುದು. ಸೊ ಯಾರಾದರೂ ಫೋನಲ್ಲಿ ನೋಡಿದ್ರೆ ನಮಗೆ ಅರ್ಥ ಆಗಲ್ಲ ಅಂದರೂ ನಮ್ಮ ಅಕಾಡೆಮಿಗೆ ಜಾಯ್ನ್ ಆಗ್ಬೋದು. ನಮ್ಮಲ್ಲಿ ವೆರೈಟಿ ಆಫ್ ಕೋರ್ಸಸ್ ಇದೆ. ಬ್ಯೂಟಿಷಿಯನ್ ಕೋರ್ಸ್, ಟೈಲರಿಂಗ್ ಕೋರ್ಸ್, ಮೇಕಪ್ ಕೋರ್ಸ್, ನೇಲ್ ಆರ್ಟ್ ಕೋರ್ಸ್, ಕಾಸ್ಮೆಟಾಲಜಿ ಕೋರ್ಸ್, ಲೈಕ್ ಇವಾಗ ಟ್ರೆಂಡಿಂಗ್ ಆಗ್ತಿರುವಂಥ PMU ಕೋರ್ಸ್ ಎಲ್ಲನೂ ನಮ್ಮ ಕ್ಲಾಸಲ್ಲಿ ಹೇಳ್ಕೊಡ್ತಾ ಇದ್ವಿ. ಸೊ ಯಾರಿಗಾದರೂ ಇಂಟ್ರೆಸ್ಟ್ ಇತ್ತು ಅಂದರೆ ನಾನು ಕೆಳಗಡೆ ನಂಬರ್ನ ಕೊಟ್ಟಿರ್ತೀನಿ, ಆ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಕ್ಲಾಸ್ನ ಬುಕ್ ಮಾಡ್ಕೊಳ್ಬೋದು. ಸೊ ಯಾರಾದರೂ ತುಂಬ ದೂರದಿಂದ ಬರೋರಿಗೆ ಫಾಸ್ಟ್ ಕೋರ್ಸ್ ಕೂಡ ನಾವು ಹೇಳ್ಕೊಡ್ತಾ ಇದ್ದೀವಿ. ಮತ್ತು ಹೆಡ್ ಮಸಾಜ್ ಮಾಡೋಣ. ಹೆಡ್ ಮಸಾಜ್ ಮಾಡಲಿಕ್ಕೆ ನಾನು ಇಲ್ಲಿ ಕೆಲವೊಂದಷ್ಟು ಥಿಂಗ್ಸ್ಗಳನ್ನ ಇಟ್ಕೊಂಡಿದ್ದೀನಿ. ಸೊ ಏನೇನು ಬೇಕಾಗುತ್ತೆ ಇದಕ್ಕೆ ಅಂದರೆ ಫಸ್ಟಿಗೆ ನಮಗೆ ಹೀಟ್ ಬೌಲ್ ಬೇಕಾಗುತ್ತೆ. ಹೀಟ್ ಮಾಡಿಕೊಂಡು ಹೆಡ್ ಮಸಾಜ್ ಮಾಡಿದ್ರೆ ನಮಗೆ ನೀಟಾಗಿ ರೂಟ್ ಒಳಗೆ ಹೋಗುತ್ತೆ, ಒಳಗಡೆ ಅಂದರೆ ರಿಸಲ್ಟ್ ಚೆನ್ನಾಗಿ ಸಿಗುತ್ತೆ ಅಂತೆ. ಸೊ ಅದಾದಮೇಲೆ ಭೃಂಗರಾಜ್ ಪೌಡರ್, ಐಬಿಸ್ಕಸ್ ಪೌಡರ್ ಆ್ಯಂಡ್ ಮೇಥಿ ಪೌಡರ್, ಈ ಥರದ್ದೆಲ್ಲ ಸ್ವಲ್ಪ ಕೆಲವೊಂದಷ್ಟು ಕಲೆಕ್ಷನ್ ಇಟ್ಕೊಂಡಿರ್ತೀನಿ. ಸೊ ಇದರಲ್ಲಿ ಏನಾಗುತ್ತೆ ಅಂದರೆ ನಮಗೆ ಒಳ್ಳೆ ರಿಸಲ್ಟ್, ಏರ್ ಫಾಲ್ ಕಂಟ್ರೋಲ್ ಮಾಡಲಿಕ್ಕೆ, ಹೇರ್ ಗ್ರೋತ್ ಚೆನ್ನಾಗಾಗೋದಕ್ಕೆ ಯೂಸ್ ಮಾಡುತ್ತೆ ಅಂತ ಈ ಥರ ಪೌಡರ್ಸ್ಗಳನ್ನ ನಾನು ಸೆಟ್ ಮಾಡಿ ಇಟ್ಕೊಂಡಿದ್ದೀನಿ. ಕೆಲವೊಂದಷ್ಟು ಖಾಲಿ ಕೂಡ ಆಗಿದೆ. ಸೊ ನೆಕ್ಸ್ಟ್ ಮೇಯ್ನ್ ಬಂದು ಕೊಕೊನಟ್ ಆಯಿಲ್ ಬೇಕಾಗುತ್ತೆ. ಸೊ ನೆಕ್ಸ್ಟ್ ಬಂದು ಹರಳೆಣ್ಣೆ ಬೇಕಾಗುತ್ತೆ, ಕ್ಯಾಸ್ಟರ್ ಆಯಿಲ್. ಅದ್ರ ನೆಕ್ಸ್ಟ್ ಬಂದು ರೋಸ್ಮೆರಿ ಎಕ್ಸ್ಟೆನ್ಷನ್ ಆಯಿಲ್ನ ಇಟ್ಕೊಂಡಿದ್ದೀನಿ. ಸೊ ಇದನ್ನು ಇಟ್ಕೊಂಡು ನಾನು ಮಾಡ್ತೀನಿ. ಸಪೋಸ್ ಯಾರಾದರೂ ತುಂಬ ಜನ ಬಂದು ಜಸ್ಟ್ ನನಗೆ ರಿಲ್ಯಾಕ್ಸೇಷನಿಗೆ ಬೇಕು, ಸ್ವಲ್ಪ ಹೆಡ್ಡೇಕ್ ಇದೆ ಅಂತ ಏನಾದರೂ ಬಂದರೆ ನಾನು ಜಸ್ಟ್ ಇದೆರಡು ಮತ್ತು ವಿಟಮಿನ್ ಕ್ಯಾಪ್ಸೂಲ್ ಹಾಕ್ಕೊಂಡು ಹೆಡ್ ಮಸಾಜ್ ಮಾಡಿ ಬಿಟ್ಬಿಡ್ತೀನಿ. ಸಪೋಸ್ ಏನಾದರೂ ಸ್ವಲ್ಪ ಜನ ಬಂದು ನಂಗೆ ತುಂಬ ಹೇರ್ ಫಾಲ್ ಆಗ್ತದೆ, ರೀಗ್ರೋತೇ ಆಗ್ತಾಯಿಲ್ಲ, ಇದು ಆ್ಯಕ್ಚುಲಿ ಬಂದು ಪ್ಯಾಕ್ ಆಗೂ ಯೂಸ್ ಮಾಡ್ಕೊಳ್ಬೋದು. ಇಲ್ಲ ಅಂತಂದರೆ ನಾವು ಏನು ಹೇಳ್ತಾರೆ, ಹೆಡ್ ಮಸಾಜಲ್ಲಿ ಲೈಟಾಗಿ ಹಾಕ್ಕೊಂಡು ಕೂಡ ಮಸಾಜ್ ಮಾಡ್ಕೊಳ್ಬೋದು. 2 ಥರದಲ್ಲಿ ನಾವು ಈ ಪಾಕೆಟ್ಗಳನ್ನ ಯೂಸ್ ಮಾಡ್ಕೊಳ್ಬೋದು. ಒಂದು ಏನಂತಂದರೆ ಇವಾಗ ಹೆಡ್ ಮಸಾಜಲ್ಲಿ ಸ್ವಲ್ಪ ಕ್ವಾಂಟಿಟಿ, ಜಾಸ್ತಿ ಕ್ವಾಂಟಿಟಿ ತೊಗೊಳ್ಳಲ್ಲ, ಸ್ವಲ್ಪ ಕ್ವಾಂಟಿಟಿ ತೊಗೊಂಡು ಇದನ್ನು ಯೂಸ್ ಮಾಡ್ಕೊಳ್ಬೋದು. ಸೊ ಏರ್ ವಾಶ್ ಆಯಿಲ್ ಯಾವಾಗಲೂ ನಮಗೆ ಹೆಡ್ಡಲ್ಲಿ 1 ಅವರ್ ಅಷ್ಟೇ ಕೆಲಸ ಮಾಡುತ್ತೆ. ಸೊ 1 ಅವರ್ಗಿಂತ ಹೆಚ್ಚಾಗಿ ಆಯಿಲ್ನ ತಲೆಯಲ್ಲಿ ಇಟ್ಕೊಳ್ಬಾರ್ದು. ಇಟ್ಕೊಂಡ್ರೆ ಏನಾಗುತ್ತೆ ಅಂದರೆ ಡಸ್ಟ್ಗೆಲ್ಲ ಕಲೆಕ್ಟ್ ಆಗುತ್ತೆ. ಸೊ ಅದರಿಂದ ಕೂಡ ಏರ್ ಫಾಲ್ ಜಾಸ್ತಿ ಆಗುತ್ತೆ. ಸೊ ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ತುಂಬ ಜನ ಬಂದ್ಬಿಟ್ಟು ನಿಮಗೆ ಕೇಳ್ತಾರಲ್ವ, ನನಗೆ ತುಂಬ ಹೇರ್ ಫಾಲ್ ಆಗ್ತಾಯಿದೆ, ಏರ್ ಫಾಲ್ನ ಕಂಟ್ರೋಲ್ ಆಗೋ ಥರ ಏನಾದರೂ ಮಾಡಿಕೊಡಿ ಅಂತ ಹೇಳುವಾಗ ನಾನು ಹೇಳಿದ್ನಲ್ಲ, ಈ ಪೌಡರ್ಸ್ಗಳನ್ನ ಅವರಿಗೆ ಮಾಸ್ಕ್ ಆಗಿನೂ ಯೂಸ್ ಮಾಡ್ಕೊಳ್ಬೋದು. ಇಲ್ಲಾಂದರೆ ಒಂದು ಹೆಡ್ ಮಸಾಜ್ ಮಾಡುವಾಗ ಅದರಲ್ಲಿ ಅವ್ರಿಗೆ ಹಾಕಿ ಕೂಡ ನಾವು ಯೂಸ್ ಮಾಡ್ಕೊಡ್ಬೋದು ಅನ್ನೋದಕ್ಕೆ. ಸೊ ಇದು ತೋರಿಸ್ತೀನಿ. ಬಟ್ ಇದೇನು ಗೊತ್ತಾ, ಬಿಸಿ ಮಾಡಬಾರ್ದು, ಆಯಿಲ್ ಒಳಗಡೆ ಹಾಕಿ ಬಿಸಿ ಮಾಡ್ಕೊಳ್ಬಾರ್ದು, ಬಿಸಿ ಆಗಿರೋ ಆಯಿಲಲ್ಲಿ ಯೂಸ್ ಮಾಡಬೇಕು. ಸೊ ಮತ್ತು ರೋಸ್ಮೇರಿ ಆಯಿಲ್ ಹೇಳಿದ್ದೀನಲ್ವಾ, ರೋಸ್ಮೆರಿ ಆಯಿಲ್ ಕೂಡ ನೀವು ಬಿಸಿ ಮಾಡೋ ಹಾಗಿಲ್ಲ, ಬಿಸಿ ಆಗಿರೋ ಆಯಿಲಲ್ಲಿ ಯೂಸ್ ಮಾಡಬೇಕಾಗತ್ತೆ. ಸೊ ಎಷ್ಟು ಕ್ವಾಂಟಿಟಿ ಆಫ್ ಬರುತ್ತೆ ಅಂತ ಹೇಳ್ತೀನಿ, ಬರ್ಕೊಳ್ಳಿ. ಸೊ ಫಸ್ಟು ಕೊಕೊನಟ್ ಆಯಿಲ್ ಬಂದು ನಿಮಗೆ 60% ಇರಬೇಕು. ಸೊ ಆಯಿಲ್ ಎಷ್ಟು ಕಂಟ್ರೋಲಲ್ಲಿ, ಎಷ್ಟು ಕ್ವಾಂಟಿಟಿ ತೊಗೊಂಡ್ರೆ ನಿಮಗೆ ಗ್ರೋತ್ ಮೇಲೆ ಡಿಪೆಂಡ್ ಆಗುತ್ತೆ ಅನ್ನೋದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಮತ್ತು ಹೇರ್ ಲೆಂತ್ ಎಷ್ಟಿದೆ ಅದ್ರ ಮೇಲೂ ಡಿಪೆಂಡ್ ಮಾಡಿಕೊಂಡು ನೀವು ಆಯಿಲ್ನ ತೊಗೋಬೇಕಾಗತ್ತೆ. ಸೊ ಫಸ್ಟಿಗೆ 60% ಆಫ್ ಕೊಕೊನಟ್ ಆಯಿಲ್ ಇರಲಿ, ಒಂದು 15% ಆಫ್ ಕ್ಯಾಸ್ಟರ್ ಆಯಿಲ್ ಇರಲಿ, ಅಂದರೆ ಹರಳೆಣ್ಣೆ ಇರಲಿ, 15% ಹರಳೆಣ್ಣೆ ಇರಲಿ, ಆಯಿತಾ, 75 ಆಯಿತಾ. ಸೊ ಅದ್ರಲ್ಲಿ ನೆಕ್ಸ್ಟ್ ಬಂದು ಆಲಿವ್ ಆಯಿಲು, ಅಥವಾ ಆಲಿವ್ ಆಯಿಲ್ ಸ್ವಲ್ಪ ಜನ ಕಮ್ಮಿ ಯೂಸ್ ಮಾಡ್ತಾರೆ, ತುಂಬ ಯೂಸ್ ಮಾಡಲ್ಲ. ಬಾದಾಮಿ ಆಯಿಲ್, ಆಲ್ಮಂಡ್ ಆಯಿಲ್ ಯೂಸ್ ಮಾಡ್ಕೊಳ್ಬೋದು. ಅದೊಂದು 10% ಹಾಕ್ಕೊಳ್ಳಿ ಆಲ್ಮಂಡ್ ಆಯಿಲ್. ಸೊ ಅದು ಇದ್ರೂ ನಿಮ್ಗೆ ಒಳ್ಳೆ ರಿಸಲ್ಟ್, ತುಂಬ ಚೆನ್ನಾಗಿ ಶೈನಿ ಆಗುತ್ತೆ, ಸಿಲ್ಕ್ ಆಗುತ್ತೆ ಹೇರ್. ಅದರಲ್ಲಿ ಹರಳೆಣ್ಣೆ ಏನು ಮಾಡುತ್ತೆ ಅಂದರೆ ನಿಮಗೆ ಹೇರ್ ರೀಗ್ರೋತ್ ಆಗೋಕ್ಕೆ. ಆಲಿವ್ ಆಯಿಲ್ ಒಂದು 10%.
ತುಂಬಾ ಬೇಡ, ತುಂಬ ಕಮ್ಮಿನೂ ಬೇಡ. ಬೇಕಾದರೆ ನೀವು ಕೋಕೋನಟ್ ಆಯಿಲ್ ಇನ್ನೂ ಸ್ವಲ್ಪ ಕಮ್ಮಿ ಮಾಡಿಕೊಂಡು ಆಲ್ಮಂಡ್ ಆಯಿಲೇ ಕೂಡ ಯೂಸ್ ಮಾಡ್ಕೊಬೋದು. ಒಳ್ಳೆ ಸಿಲ್ಕಿ ಆಗುತ್ತೆ ಹೇರ್, ಆಯಿತಾ. ಸೊ ನೆಕ್ಸ್ಟ್ ಬಂದು 5% ಇರುತ್ತಲ್ವಾ, ಇದು ವಿಟಮಿನ್ ಕ್ಯಾಪ್ಶಲ್ ಹಾಕ್ಕೊಳ್ಳಿ. ಮೀಡಿಯಮ್ ಹೇರ್ ಲೆಂತ್ ಇದ್ದರೆ 1 ಸಾಕಾಗುತ್ತೆ. ಸ್ವಲ್ಪ ಥಿಕ್ನೆಸ್ಸು ಲಾಂಗ್ ಹೇರ್ ಇದ್ದರೆ 2 ಬೇಕಾಗುತ್ತೆ ಕ್ಯಾಪ್ಶಲ್ಸ್. ವಿಟಮಿನ್ ಕ್ಯಾಪ್ಶಲ್ಸ್ ಬರುತ್ತಲ್ಲ, ಅದನ್ನು ಯೂಸ್ ಮಾಡ್ಕೊಳ್ಳಿ. ಅದರಿಂದನೂ ನಿಮ್ಗೆ ಒಳ್ಳೆ ರಿಸಲ್ಟು, ಶೈನಿಂಗ್ ಆ್ಯಂಡ್ ಹೇರ್ ಗ್ರೋತ್ ಚೆನ್ನಾಗಾಗತ್ತೆ. ಎಷ್ಟು ಕ್ಯಾಪ್ಸೂಲ್ ಹಾಕೋ? 1 or 2 ಅಷ್ಟೇ ಯೂಸ್ ಮಾಡಿ, ಜಾಸ್ತಿ ಬೇಡ. 1 ಅಥವಾ 2 ಸಾಕಾಗುತ್ತೆ. ಓಕೆನಾ. ಅದಾದಮೇಲೆ ಆಯಿಲ್ನ ಬಿಸಿ ಮಾಡ್ಕೊಳ್ಬೇಕು. ಯಾವ ಥರ ಅಂದರೆ ಉಗುರು ಬೆಚ್ಚಗಿರಬೇಕು, ತುಂಬಾ ಬಿಸಿ ಮಾಡ್ಕೊಂಡು ಸ್ಕ್ಯಾಲ್ಪಿಗೆ ಹಾಕಬಾರ್ದು. ಉಗುರು ಬೆಚ್ಚಗಿದ್ರೂ ಸಾಕಾಗತ್ತೆ. ಅದು ಬಿಸಿ ಆದಮೇಲೆ ರೋಸ್ಮೇರಿ ಆಯಿಲ್, ಓಕೆ. ಸೊ ಇದು ಬಂದು ರೋಸ್ಮೇರಿ ಆಯಿಲ್. ಸೊ ಇದನ್ನು ಬಂದು ಬೇಕಾದರೆ ನೀವು 1 or 3 ಡ್ರಾಪ್ಸ್ ಅಷ್ಟೇ ಯೂಸ್ ಮಾಡಬೇಕು, ಜಾಸ್ತಿ ಯೂಸ್ ಮಾಡಬಾರ್ದು. ಇದು ತುಂಬ ಕಮ್ಮಿ ಯೂಸ್ ಮಾಡ್ಕೊಳ್ಳಿ. ಅಲ್ಲೂ ಏನಾದರೂ ಸಪೋಸ್ ನಿಮಗೆ ಆಯಿಲಲ್ಲಿ ಯೂಸ್ ಮಾಡ್ಕೊಳ್ಳೋಕ್ಕಾಗಿಲ್ಲ ಅಂದರೆ ಈ ಥರ ರೋಸ್ಮೇರಿ ಆಲ್ಪಾ ಗುಡ್ನೆಸ್ಸಲ್ಲಿ ರೋಸ್ಮೇರಿ ವಾಟರ್ ಅಂತಲೇ ಬಿಟ್ಟಿರ್ತಾರೆ. ಸೊ ದಿನ ಬಿಟ್ಟು ದಿನಾನು ಯೂಸ್ ಮಾಡ್ಕೊಳ್ಬೋದು. ಇಲ್ಲಾಂದರೆ ನೀವು ಡೈಲಿ ಕೂಡ ಇದನ್ನು ಯೂಸ್ ಮಾಡಿಕೊಂಡ್ರೆ ನಿಮಗೆ ಹೇರ್ ಗ್ರೋತ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ. ಓಕೆ, ಇದು ವಾಟರು, ಇದು ಆಯಿಲ್. ಓಕೆ, ಇದು ವಾಟರ್ ಸ್ಪ್ರೇ ಇರುತ್ತೆ. ನೀವು ಏರ್ ವಾಶ್ ಮಾಡ್ಕೊಂಡು ಬಂದ ತಕ್ಷಣ ಡೈರೆಕ್ಟಾಗಿ ಅಪ್ಲೈ ಮಾಡಿಕೊಂಡು ಸ್ವಲ್ಪ ಹೊತ್ತು ಬಿಟ್ಟರೆ ಅದೇ ಡ್ರೈ ಆಗುತ್ತೆ. ಯಾವುದೇ ಥರ ನಿಮಗೆ ಸ್ಟಿಕ್ಕಿನೆಸ್ ಇರಲ್ಲ, ಯಾವುದೇ ಥರ ಇದಿರಲ್ಲ. ಇದು ತುಂಬ ಚೆನ್ನಾಗಿದೆ, ಹೇರ್ ಗ್ರೋತ್ ಚೆನ್ನಾಗಾಗುತ್ತೆ. ಸೊ ಅಂದರೆ ಕಂಟಿನ್ಯೂಸ್ ಆಗಿ ಯೂಸ್ ಮಾಡಬೇಕಷ್ಟೆ. ಓಕೆನಾ. ಸೊ ಇದನ್ನು ಇವಾಗ ಆಯಿಲಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿ ಅಪ್ಲಿಕೇಶನ್ ತೋರಿಸ್ತೇನೆ. ಹಂಗೆ ಹಾಕ್ಬೋದು, ಹಾಕಿ. ಹಾಂ, ಕ್ವಾಂಟಿಟಿ ಒಬ್ರಿಗಾಗುತ್ತೆ. ಸೊ ಇವಾಗ ನಾನಿಲ್ಲಿ ಬಾದಾಮಿ ಆಯಿಲ್ ಯೂಸ್ ಮಾಡಲ್ಲ, ಹರಳೆಣ್ಣೆ ಹಾಕೋಣ. ಹರಳೆಣ್ಣೆ ಹಾಕಪ್ಪ. ಹರಳೆಣ್ಣೆ ಸ್ವಲ್ಪ ಜಿಡ್ಡು ಜಾಸ್ತಿ, ಪರವಾಗಿಲ್ಲ, ಇನ್ನೂ ಸ್ವಲ್ಪ ಹಾಕು. ಜಿಡ್ಡು ಜಾಸ್ತಿ ಇರುತ್ತೆ, ಇನ್ನೊಂದು ಸ್ವಲ್ಪ ಹಾಕಿ, ಪರವಾಗಿಲ್ಲ. ಸೊ ಇದನ್ನ ಬೇಕಾದ್ರೆ ನೀವು ಆರಾಮಾಗಿ ಯೂಸ್ ಮಾಡ್ಕೋಬೋದು. ಇದ್ರ ಲಿಂಕ್ ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಹೋಗಿ ಬೈ ಮಾಡ್ಬೋದು. ಚೆನ್ನಾಗಿದೆ, ಅದು ಯೂಸ್ ಚೆನ್ನಾಗಿದೆ. ಇವಾಗ ಇದು ಬಿಸಿ ಆಗಿದೆ, ಇದನ್ನು ಡೈರೆಕ್ಟಾಗಿ ಈಗ ಹಾಕಬಾರ್ದು. ಅದಕ್ಕೋಸ್ಕರ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಸ್ಮಾಲ್ ಬೌಲಿಗೆ. ಸೊ ಓಕೆ, ಇವಾಗ ರೋಸ್ಮೇರಿ ಆಯಿಲ್ ಓಪನ್ ಮಾಡಪ್ಪ. ಇದು ಹಾಂ, 3-4 ಡ್ರಾಪ್ಸ್ ಜಸ್ಟ್ ಇದು ಮಾಡಿ. ಈ ರೀತಿ 1 2 3 4 ಬಸ್, ಜಾಸ್ತಿ ಹಾಕಬಾರ್ದು ಇದಕ್ಕೆ, ಆಯಿತಾ. ಸೊ ಆಮೇಲೆ ಇದರಲ್ಲಿ ಸ್ವಲ್ಪ ಪೌಡರ್ ತೊಗೊಳ್ಳಿ. ಸ್ವಲ್ಪ ಏರ್ ಫಾಲ್ ಇದೆ ಅಂತ ಅವರಿಗೆ, ಅದಕ್ಕೋಸ್ಕರ ಇದ್ರಲ್ಲಿ ಪೌಡರ್. ಓಪನ್ ಐಬಿಸ್ಕಸ್ ಪೌಡರ್. ಪರಿಮಳ ಎಷ್ಟು ಚೆನ್ನಾಗಿ ಬರುತ್ತಲ್ಲ, ಇದು ಫ್ರೇಗ್ರೆನ್ಸ್ ತುಂಬ ಚೆನ್ನಾಗಿದೆ ರೋಸ್ಮೇರಿದು. ಹಾಂ, ಸಾಕಾಗತ್ತೆ, ಜಾಸ್ತಿ ಬೇಡ, ಇಷ್ಟು ಕ್ವಾಂಟಿಟಿ ಆದರೆ ಸಾಕಾಗುತ್ತೆ. ಐಬಿಸ್ಕಸ್ ಪೌಡರ್, ಮೆಂತಿ ಪೌಡರ್ ಇತ್ತಲ್ವ, ಅದು ಸ್ವಲ್ಪ ಹಾಕ್ಕೊಂಡೆ. ಹಾಗೆ ಇದೊಂದು ಸ್ವಲ್ಪ ಭೃಂಗರಾಜ್. ಸೊ ಈ ರೀತಿ ರೂಟ್ಗೆ ಅಪ್ಲೈ ಮಾಡಬೇಕು. ಈ ರೀತಿ ಕೂಮ್ಸಲ್ಲಿ ನೀಟಾಗಿ ನಾವು ಕಲರ್ ಹಚ್ಚುವಾಗ ಅಪ್ಲಿಕೇಶನ್ ಮಾಡ್ತೀವಲ್ಲ, ಅದೇ ರೀತಿ ರೂಟ್ ವೈಸ್ ಸ್ವಲ್ಪ ಜಾಸ್ತಿ ಕಮ್ಮಿ ಹಾಕಿವ, ಮುಂದೆಗಡೆ ಹರ್ಕೊಂಡು ಬಂದುಬಿಡುತ್ತೆ. ಕೆಳಗಡೆ ಆಗ್ತಾ ಹೋಗಿ ಹಾಕಿ. ಹಾಕಿ ನೀಟಾಗಿ ಹೆಡ್ ಮಸಾಜ್, ಶೋಲ್ಡರ್ ಮಸಾಜ್ ಎಲ್ಲ ಕೊಟ್ಟರೆ ರಿಲ್ಯಾಕ್ಸ್ ಆಗುತ್ತೆ. ಆಫ್ಟರ್ 1 hour ಬಿಟ್ಟು ಹೇರ್ ವಾಶ್ ಮಾಡ್ಕೊಳ್ಳೋಕೆ ಹೇಳಿ ಅಷ್ಟೇ. ಬೇಕಂತ ಹೇಳಿದ್ರೆ ಕೂದಲಿಗೂ ಕೂಡ ಹಚ್ಕೋಬೋದು. ಸೊ ನಾನು ಇಲ್ಲಿ ಸ್ಕ್ಯಾಲ್ಪ್ ಮಾತ್ರ ಹಚ್ಚಿದ್ದೀನಿ. ಸೊ ನಾನು ಮಸಾಜ್ ಸ್ಟಾರ್ಟ್ ಮಾಡೋಣ. ಓಕೆ, ಸ್ಲೋ ಆಗಿ ಮಸಾಜ್ ಸ್ಟಾರ್ಟ್ ಮಾಡಬೇಕು. ಕೆಳಗಡೆಯಿಂದ ರೊಟೇಷನ್ ಮಾಡಿ ಪ್ರೆಷರು, ರೊಟೇಷನ್ ಪ್ರೆಷರು, ಇಲ್ಲಿಂದ ಇಲ್ಲಿವರೆಗೂ. ಫಸ್ಟ್ ಒಂದು ಹ್ಯಾಂಡ್ ಮುಂದೆಗಡೆ ಇಟ್ಕೊಳ್ಬೇಕು, ಇನ್ನೊಂದು ಹ್ಯಾಂಡು ಕೆಳಗಡೆಯಿಂದ ಸ್ಲೋ ಆಗಿ ಸ್ಟಾರ್ಟ್ ಮಾಡಬೇಕು. ಪ್ರೆಷರ್ ಕೇಳಬೇಕು ಅವ್ರಿಗೆ, ಪ್ರೆಷರ್ ಬೇಕಾ ಸಾಕಾ ಅಂತ ಕೇಳಬೇಕು, ಮಾಡಬಾರ್ದು. ಮತ್ತು ಇವಾಗ ಲೆಫ್ಟ್ ಹ್ಯಾಂಡ್ ಮುಂದೆ ಇಟ್ಕೊಂಡು ಲೆಫ್ಟ್ ಹ್ಯಾಂಡ್ ಹಿಂದೆಗಡೆ ಇಡಿ, ಸ್ಟಾರ್ಟ್ ಮಾಡಿ. ಹಾಂ ಓಕೆ, ಸೇಮ್. ಗೊತ್ತಾಗಲ್ಲ ಇದರಲ್ಲಿ, ವೀಡಿಯೋಸಲ್ಲಿ ಗೊತ್ತಾಗಲ್ಲ. ಓಕೆ, ಕೆಲವೊಂದಷ್ಟು ಹೆಡ್ ಮಸಾಜ್ ಮಾಡಿದ್ವಿ ಸ್ಟೆಪ್ಸು, ಬಟ್ ಅದು ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ನನಗೆ.
ಸೊ ನಂದು ಆಲ್ರೆಡಿ ಹಳೆ ವಿಡಿಯೋದಲ್ಲೂ ಕೂಡ ಅದು ಕಂಪ್ಲೀಟಾಗಿ ನಿಮಗೆ ಸ್ಟೆಪ್ಸ್ಗಳನ್ನ ನಾನು ಅಪ್ಲೋಡ್ ಮಾಡಿದ್ದೇನೆ. ಸೊ ಯಾರಾದರೂ ನೋಡಿಲ್ಲ ಅಂದರೆ ಹೋಗಿ ನೋಡ್ಕೊಂಡು ಬನ್ನಿ. ಆ ವಿಡಿಯೋದಲ್ಲಿ ಕಂಪ್ಲೀಟ್ ಇದೆ. ಇವತ್ತು ಸ್ವಲ್ಪ ಕ್ಲಾಸ್ ಜಾಸ್ತಿ ಇತ್ತು, ಸೊ ಹಾಗಾಗಿ ನಾನು ಅದನ್ನು ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಸೊ ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್. ಆದಷ್ಟು ವಿಡಿಯೋನ ಶೇರ್ ಮಾಡಿ, ತಪ್ಪದಿರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.